ಹಲೋ ಫ್ರೆಂಡ್ಸ್, ಫೆಬ್ರವರಿ 16 ಒನ್ ಲೈನರ್ಸ್ ಜೊತೆಗೆ ಒಂದು ಬಿಗ್ ಟಾಪಿಕನ್ನು ನಾವು ಡಿಸ್ಕಷನ್ ಮಾಡ್ತಾ ಬರೋಣ. ಓಕೆ, ಸೊ ಫೆಬ್ರವರಿ 16, 2026ನ ಒನ್ ಲೈನರ್ಸ್ ನೋಡೋದಾದರೆ, ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಹೆಡ್ಲೈನ್ಸ್ ನೋಡೋದಾದರೆ, T20 ವರ್ಲ್ಡ್ ಕಪ್ ರಿಲೇಟೆಡ್ ಇದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್, ಇಂಡಿಯಾ ಆನ್ ದ ಮ್ಯಾಚ್. ನೆಕ್ಸ್ಟ್, AI ಇಂಪ್ಯಾಕ್ಟ್ ಸಮಿಟ್ ಇಂಡಿಯಾ ಹೋಸ್ಟ್ ಮಾಡ್ತಾ ಇದೆ. IPS ಡೆಪ್ಯುಟೇಷನ್ ಟು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್. ಓಕೆ, ಅಫಿಡವಿಟ್ ಈಸ್ ಹೆಲ್ಡ್ ಇನ್ ಟಾಪ್ ಕೋರ್ಟ್. ಓಕೆ, ಈ ಸ್ಟ್ಯಾಚ್ಯುಟರಿ ಇಂಟರ್ವೆನ್ಷನ್ ನೀಡ್ ಅನ್ನೋ ಒಂದು ಆರ್ಟಿಕಲ್ ಕೂಡ ಇವತ್ತು ಪಬ್ಲಿಷ್ ಆಗಿದೆ. ಜೊತೆಗೆ ಹರಿಯಾಣದಿಂದ ಮೂಲತಃ 6 ಜನ ಛತ್ತೀಸ್ಗಢದಲ್ಲಿ ಒಳಗಾಗಿದ್ದಾರೆ, ಅಂದರೆ ಬಂಧನಕ್ಕೆ ಒಳಗಾಗಿದ್ದಾರೆ. ಓಕೆ, ಸೊ ದೇ ಆರ್ ಚೀಟೆಡ್ ಇನ್ ಗೇಟ್ ಎಕ್ಸಾಮ್. ಸುಪ್ರೀಂ ಕೋರ್ಟ್ ಹ್ಯಾಸ್ ನಾಟ್ ಅಪೆಲ್ಡ್ ಡೆತ್ ಪೆನಲ್ಟಿ ಇನ್ 3 years. ಓಕೆ, ಕ್ಯಾಪಿಟಲ್ ಪನಿಷ್ಮೆಂಟ್, ಡೆತ್ ಸೆಂಟೆನ್ಸ್. ಓಕೆ, ಇವತ್ತಿನ ಪಾಲಿಟಿ ಸೆಕ್ಷನ್ ಒಳಗೆ ಡೆತ್ ಪೆನಾಲ್ಟಿ ಅನ್ನೋ ಒಂದು ಆರ್ಟಿಕಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಡುಕಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಪ್ಲಾಂಟ್. ಓಕೆ, ಇದು ಕೇರಳದ ಒಳಗಡೆ ಇದೆ. ಇದನ್ನು ಕೂಡ 50 years ಮೈಲ್ ಸ್ಟೋನ್ ಅನ್ನೋ ಒಂದು ರೆಕಾರ್ಡ್ ಜನರೇಟಿಂಗ್ ಆಗಿದೆ ಅಂತ ಹೇಳಿ ನ್ಯೂಸಲ್ಲಿದೆ. ಜೊತೆಗೆ ಸೈನ್ಸ್ ಬೇಸ್ಡ್ ಟಾರ್ಗೆಟ್ಸ್ ಇನಿಷಿಯೇಟಿವ್. ಓಕೆ, ಇದನ್ನು ಕೂಡ ನ್ಯೂಸಲ್ಲಿದೆ. ಇದೊಂದು ಕಾರ್ಪೊರೇಟ್ ಕ್ಲೈಮೇಟ್ ಆಕ್ಷನ್ ರಿಲೇಟೆಡ್ ಒಂದು ಆರ್ಟಿಕಲ್ ಆಗಿದೆ. ಜೊತೆಗೆ ಕಪಿಲಾಶ್ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ಕಪಿಲಾಶ್ ವೈಲ್ಡ್ ಲೈಫ್ ಸೆಂಚುರಿ ಇದು ಒಡಿಶಾ ಒಳಗಡೆ ಕಂಡು ಬರುತ್ತೆ. ಇದು ಕೂಡ ಅಲ್ಲಿನ ಫಾರೆಸ್ಟ್ ಲ್ಯಾಂಡ್ 6 ಲೈನ್ ರೋಡಿಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಆರ್ಟಿಕಲ್ ನ್ಯೂಸ್ ಇದೆ. ಜೊತೆಗೆ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ಸ್ ಬೋರ್ಡ್ ಅನ್ನೋ ಈ ಒಂದು ಮಂಡಳಿ ಒಂದು ಚಿಂತನ ಶಿಬಿರ ಆನ್ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಮಿಟ್ ಮಾಡಬೇಕಂತ, ಒಂದು ಸಮ್ಮೇಳನ ಮಾಡಬೇಕಂತ ಉದ್ದೇಶಿಸಿದ್ದಾರೆ. ಓಕೆ, ನ್ಯಾಷನಲ್ ಮೆಡಿಸಿನ್ಸ್ ಪ್ಲಾಂಟ್ ಬೋರ್ಡ್. ಈ ಬೋರ್ಡ್ ಅಂದ ತಕ್ಷಣ ನಮಗೆ ಕಾಫಿ ಬೋರ್ಡ್, ಟೀ ಬೋರ್ಡ್, ಹಲವಾರು ಬೋರ್ಡ್ಸ್ಗಳಿವೆ. ಇವೆಲ್ಲವೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಟ್ರಂಪ್ಸ್ ರೋಲ್ ಬ್ಯಾಕ್ ಆಫ್ US ಕ್ಲೈಮೇಟ್ ರೆಗ್ಯುಲೇಷನ್. ಯಾವ ರೀತಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ನಿಂದ ಗ್ರೀನ್ ಹೌಸ್ ಎಮಿಷನ್ ಗ್ಯಾಸಸ್ ಅಂದರೆ GHG ಗ್ಯಾಸಸ್ಗಳು ಏನು ರಿಲೀಸ್ ಆಗ್ತಾ ಇದೆ, ಸೊ ಅದರ ರಿಲೇಟೆಡ್ ಒಂದು US ರಿಲೇಟೆಡ್ ಒಂದು ಆರ್ಟಿಕಲ್ ಇದೆ. ಜೊತೆಗೆ ತಮಿಳುನಾಡು ಕ್ಯಾಶ್ ಟ್ರಾನ್ಸ್ಫರ್ ಅಹೆಡ್ ಆಫ್ ಎಲೆಕ್ಷನ್ಸ್. ಓಕೆ, ತಮಿಳುನಾಡು ಕ್ಯಾಶ್ ಟ್ರಾನ್ಸ್ಫರ್ ಆಫ್ ಅಹೆಡ್ ಆಫ್ ಎಲೆಕ್ಷನ್ಸ್. ಸೊ 5,000 rupees ಈಚ್ ಫಾರ್ ವುಮೆನ್. ಓಕೆ, ವುಮೆನ್ ಬೆನಿಫಿಷಿಯರ್ಸ್ಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ತಮಿಳುನಾಡಿನ ಸರ್ಕಾರ ಏನು ಮಾಡ್ತಾ ಇದೆ, 5,000 ರೂಪಾಯಿ ಕೊಡ್ತಾ ಇದೆ ಅಂತ ಹೇಳಿ ಒಂದು ಸ್ಕೀಮ್ ಕೂಡ ಲಾಂಚ್ ಮಾಡಲಾಗಿದೆ. ನೋಡಿ, ಎಲೆಕ್ಷನ್ಸ್ ನಿಯರ್ ಆದ ತಕ್ಷಣ ಈ ಎಲ್ಲ ಸರ್ಕಾರಗಳು ಏನು ಮಾಡ್ತಾ ಬರ್ತೈತಿ, ಕೆಲವೊಂದು ಟಾರ್ಗೆಟೆಡ್ ಬೆನಿಫಿಷಿಯರ್ಸ್ಗೆ ಅಲ್ಲಿನ ಫಲಾನುಭವಿ, ಓಕೆ, ಅಂದರೆ ಮೀನ್ಸ್ ಆಫ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನೋ ಒಂದು ಫ್ರೀ ಬೀಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಈ ಒಂದು ಆರ್ಟಿಕಲ್ ಇಂದ ನಾವು ಜನರೇಟ್ ಅಂದರೆ ನೋಡ್ತಾ ಬರ್ತೀವಿ. ಓಕೆ, ಸೊ ಇವತ್ತು ನಾವು ಒಂದು ಹೈಯೆಸ್ಟ್ ಅಂದರೆ ಬಿಗ್ ಟಾಪಿಕ್ ನೋಡಿದ್ರೆ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ಸೊ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್. ಸೊ ನೆನಪಿರಲಿ, ಇಟ್ ಇಸ್ ಅ 4th ಎಡಿಷನ್. ಇದೊಂದು 4th ಎಡಿಷನ್ ಆಗಿದೆ. ಇಟ್ ಇಸ್ ರಿಲೇಟೆಡ್ ಟು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್. ಸೊ 2026ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ ನಮ್ಮ ಭಾರತದೊಳಗಡೆ ಆಗ್ತಾ ಇದೆ. ಇಟ್ ಇಸ್ ದ ಫಸ್ಟ್ ಟೈಮ್ ಟು ಬಿ ಹೋಸ್ಟೆಡ್ ಇನ್ ಗ್ಲೋಬಲ್ ಸೌತ್ ಎರಾ. ಹೌದಾ? ಸೊ ಇಟ್ಸ್ ಲೊಕೇಶನ್ ಈಸ್ ನ್ಯೂ ದೆಹಲಿ, ಭಾರತ ಮಂಡಪಂ, ನ್ಯೂ ದೆಹಲಿ. ಸೊ ನೋಡಿ, ಈ ವರ್ಷದ ನಮ್ಮ ಭಾರತದಲ್ಲಿ ಇದೇನು ಆಯೋಜಿಸ್ತಾ ಇದ್ದಾರಲ್ಲ, ಇದರ ಥೀಮ್ ಏನಪ್ಪಾ ಅಂದರೆ 3 ಚಕ್ರಾಸ್ ಅಂತ ಹೇಳಿ. ಸೊ ವಾಟ್ ಆರ್ ದ 3 ಚಕ್ರಾಸ್? ದೆನ್ ದಿ ಫಸ್ಟ್ ಚಕ್ರ ಇಸ್ ಪೀಪಲ್, ದೆನ್ ಪ್ಲಾನೆಟ್, ದೆನ್ ಪ್ರೋಗ್ರೆಸ್. ಓಕೆ, ಪೀಪಲ್ ಸೆಂಟ್ರಿಕ್, ಪ್ಲಾನೆಟ್ ರಿಲೇಟೆಡ್, ಸಸ್ಟೈನಬಲ್ ಆಗಿ ನಾವು ಯೂಸ್ ಮಾಡ್ತಾ ಬರಬೇಕು, ಜೊತೆಗೆ ಪ್ರೋಗ್ರೆಷನ್ ಕೂಡ ಆಗಬೇಕು ಅಂತ ಹೇಳಿ ಈ ಒಂದು ಥೀಮ್ಸ್ ಅಡಿಯಲ್ಲಿ ಈ ಒಂದು AI ಇಂಪ್ಯಾಕ್ಟ್ ಸಮಿಟ್ ನಮ್ಮ ದೇಶದೊಳಗಡೆ ಆಗ್ತಾ ಇದೆ. ಹಾಗಾದ್ರೆ ಇದು 4ನೇ ಆವೃತ್ತಿ ಆದ ತಕ್ಷಣ ಹಿಂದಿನ 3 ಆವೃತ್ತಿ ಎಲ್ಲಾಗ್ತಾ ಇದೆ ಅಂತ ಹೇಳಿ ನಮ್ಮ ಮೈಂಡ್ ಬರುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ದಿ ಫಸ್ಟ್ ಎಡಿಷನ್ ಈಸ್ ಹೋಸ್ಟೆಡ್ ಇನ್ ಯುನೈಟೆಡ್ ಕಿಂಗ್ಡಮ್, ಬ್ಲಚ್ಲೆ. ಓಕೆ, ಬ್ಲಚ್ಲೆ ಡಿಕ್ಲರೇಷನ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಇದೆ ಅಂತ ಹೇಳಿ ನೆನಪಿರಲಿ. ಜೊತೆಗೆ ಸೆಕೆಂಡ್ ಎಡಿಷನ್ ಬಂದು ಸೌತ್ ಕೊರಿಯಾ. ಓಕೆ, ಸೌತ್ ಕೊರಿಯಾದಲ್ಲಿ ಸಿಯೋಲ್ ಅನ್ನೋ ಒಂದು ಡಿಕ್ಲರೇಷನ್ ಅಡಿಯಲ್ಲಿ ಅಲ್ಲಿನ ಮುಕ್ತಾಯ ಆಗುತ್ತೆ. ಜೊತೆಗೆ ಥರ್ಡ್ ಎಡಿಷನ್ ಬಂದು ಫ್ರಾನ್ಸ್ ಒಳಗಡೆ ಪ್ಯಾರಿಸ್ ಅನ್ನೋ ಒಂದು ಸಿಟಿ ಒಳಗಡೆ ಕೂಡ ಅಲ್ಲಿ ಆಯೋಜಿಸ್ತಾ ಬರ್ತಾರೆ. ಒಟ್ಟು ಈ ರೀತಿ 3 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ಕೂಡ ಅಲ್ಲಿ ಆಗಿದೆ. ಓಕೆ, ಈಗ 4th ಎಡಿಷನ್. ಫಾರ್ ದ ಫಸ್ಟ್ ಟೈಮ್ ಇನ್ ಅ ಗ್ಲೋಬಲ್ ಸೌತ್ ರೀಜನ್, ಇಂಡಿಯಾ ಈಸ್ ಅ ಹೋಸ್ಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ ಅಂತ ಹೇಳಿ. ಸೊ ಈ ಒಂದು ಸಮಿಟ್ ಒಳಗಡೆ ಬೇರೆ ಬೇರೆ ವಿದೇಶದಿಂದ ಎಷ್ಟೋ ಲೀಡರ್ಸ್ಗಳು, ಬಿಸ್ನೆಸ್ ಟೆಕೀಸ್ಗಳು ಎಲ್ಲ ಅಟೆಂಡ್ ಆಗ್ತಾ ಬರ್ತಾರೆ. ಸೊ ದೇ ಆರ್ ಡಿಸ್ಕಸಿಂಗ್ ಅಬೌಟ್ ದ ಹೌ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ would be used, then how sustainable. ಓಕೆ, ಯೂಸ್ ಮಾಡೋದಲ್ಲ, ನಾವು ಸಸ್ಟೈನಬಲ್ ಆಗಿ ಯೂಸ್ ಮಾಡ್ತಾ ಬರಬೇಕು. ಜೊತೆಗೆ ಇಟ್ ಶುಡ್ ಬಿ ಹ್ಯೂಮನ್ ಸೆಂಟ್ರಿಕ್. ಓಕೆ, ಹ್ಯೂಮನ್ ಸೆಂಟ್ರಿಕ್ ಆ್ಯಂಡ್ ಎಕೋ ಫ್ರೆಂಡ್ಲಿ. ಓಕೆ, ಎಕೋ ಫ್ರೆಂಡ್ಲಿ ಯೂಸ್ ಮಾಡ್ತಾ ಬರಬೇಕು. ಇದರಿಂದ ನಾವು ಎಷ್ಟು ಪಾಸಿಟಿವ್ ಸೈಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ನಾವು ಇಂಪ್ಯಾಕ್ಟ್ ಮಾಡ್ಕೋತೀವಿ ಅಂತೇಳಿ ಈ ಒಂದು ಸಮಿಟ್ ಒಳಗೆ ಡಿಸ್ಕಷನ್ ಮಾಡ್ತಾ ಬರ್ತಾರೆ. ಸೊ ಈ ಒಂದು ಸಮಿಟ್ ಒಳಗಡೆ ಬಿಗ್ ಟೆಕ್ ಲೀಡರ್ಸ್ ಲೈಕ್ ಗೂಗಲ್ನ ಸುಂದರ್ ಪಿಚೆ ಆಗಿರ್ಬೋದು, ಜೊತೆಗೆ ಓಪನ್ AIನ ಸಾಮ್ ಆಲ್ಟ್ಮ್ಯಾನ್ ಆಗಿರ್ಬೋದು, ಜೊತೆಗೆ ಡೀಪ್ ಮೈಂಡ್ನ ಡೆಮಿಸ್ ಹೆಸಬೀಸ್ ಅವರು
ಮತ್ತು ಆಂಥ್ರೋಪಿಕ್, ಓಕೆ, ಆಂಥ್ರೋಪಿಕ್ನ ಡ್ಯಾರಿಯೋ ಅಮೆಡಾಯ್ ಅನ್ನೋ ಒಂದು ಲೀಡರ್ಸ್ ಕೂಡ ಇಲ್ಲಿ ಏನು ಮಾಡ್ತಾ ಬರ್ತಾರೆ, ಅಟೆಂಡ್ ಆಗ್ತಾ ಬರ್ತಾರೆ. ಜೊತೆಗೆ ಈ ಮೈಕ್ರೋಸಾಫ್ಟ್ನ ಬ್ರಾಡ್ ಸ್ಮಿತ್ ಹಾಗೂ ಬಿಲ್ಗೇಟ್ಸ್ ಕೂಡ ಈ ಒಂದು ಸಮಿಟ್ ಒಳಗಡೆ ಅಟೆಂಡ್ ಆಗ್ತಾ ಬರ್ತಾರೆ ಅನ್ನೋ ಒಂದು ಮಾಹಿತಿ ಗೊತ್ತಿರಲಿ. ಸೊ NVDI, ಓಕೆ, ಇಟ್ ಈಸ್ ಅ ಫೇಮಸ್ ಸೆಕ್ಯೂರಿಟಿ ರಿಲೇಟೆಡ್ ಕಂಪನಿ NVDI. ಸೊ ಅಲ್ಲಿನ CEO ಆದಂಥ ಜಾನ್ ಸುವಾಂಗ್ ರಿಪೋರ್ಟೆಡ್ಲಿ ಪುಲ್ಡ್ ಔಟ್. ಓಕೆ, ಅವರು ಅಟೆಂಡ್ ಆಗಬೇಕಾಗಿತ್ತು, ಬಟ್ ಅವರು ಪುಲ್ಡ್ ಔಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದರೊಳಗಡೆ ಇದೆ. ಸೊ ಇದು ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್. ಓಕೆ, ಸೊ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು ಅಂದರೆ ಜಾನ್ ಮೆಕಾರ್ಥಿ. ಓಕೆ, ಜಾನ್ ಮೆಕಾರ್ಥಿ ಇಸ್ ಅ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಫ್ ಯು ಲೈಕ್, ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಹಳ ದಿನಗಳ ನಂತರ ಈ ಒಂದು ಚಾನಲ್ ಆಗಿರ್ಬೋದು ಮತ್ತು ಈ ಒಂದು ವಿಡಿಯೋನು ಕೂಡ ತಂದಿರಾಗಿರ್ಬೋದು ಡ್ಯೂ ಟು ಸಮ್ ಪರ್ಸನಲ್ ಆ್ಯಂಡ್ ಡ್ಯೂ ಟು ಸಮ್ ಪ್ರೊಫೆಷ್ನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ. ಸೊ ಇನ್ನು ಮುಂದೆ ನಾವು ಪ್ರತಿ 3 ಡೇಸ್ಗೊಮ್ಮೆ ಆಗಿರ್ಬೋದು ಎಕ್ಸಾಮಿನೇಷನ್ ಓರಿಯೆಂಟೆಡ್ ಟಾಪಿಕ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಬರೋಣ. ಓಕೆ, ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.